ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಎವ್ರಿವನ್. ಸೊ ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ಮಾಡುವಂತಹ ಅಮೆಝಾನ್ ಅಲ್ಲಿ ಮಾಡುವಂತಹ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ತುಂಬಾ ಜನ ಅಮೆಝಾನ್ ಅಲ್ಲಿ ಕೆಲಸ ನೋಡ್ತಾ ಇದ್ದೀರಾ. ನಾನು ಲಾಸ್ಟ್ ಅಪ್ಡೇಟ್ ಕೂಡ ಕೊಟ್ಟೆ, ಅದು ಡಿಫ್ರೆಂಟ್ ರೋಲ್, ಇವತ್ತು ಡಿಫ್ರೆಂಟ್ ರೋಲ್ ಆಯ್ತಾ. ಇದು ಕೇವಲ ಕರ್ನಾಟಕದಿಂದ ಅಪ್ಲೈ ಮಾಡೋರಿಗೆ ಅಷ್ಟೇ, ಬೇರೆ ಸ್ಟೇಟ್ ಅವರು ಇದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ. ಓನ್ಲಿ ಫಾರ್ ಕರ್ನಾಟಕ ಪೀಪಲ್. ಮತ್ತೆ 18 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. ಸಂಬಳ ನಿಮಗೆ 35,000 ಸಿಗ್ತದೆ ಫ್ರೆಶರ್ಸ್ಗಳಿಗೆ ಆಯ್ತಾ. ಫ್ರೆಶರ್ಸ್ಗಳಿಗೆ ಇದು ಕೆಲಸ 30,000 ಸಂಬಳ ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಲೈಕ್ ನೀವಂತ ಹೇಳಿದ್ರೆ ನೈಟ್ ಶಿಫ್ಟ್ ಮಾಡಿದ್ರೆ ನಿಮ್ಗೆ ಅದು ಎಕ್ಸ್ಟ್ರಾ ಹಣ ಕೊಡ್ತಾರೆ ಆಯ್ತಾ. ಟೋಟಲ್ ನಿಮಗೆ 40,000 ತನಕ ಇಲ್ಲಿ ಹಣ ಸಿಗ್ತದೆ. ಅದ್ರ ಜೊತೆಗೆ ಲ್ಯಾಪ್ಟಾಪ್ ಕೂಡ ಸಿಗ್ತದೆ ಕೆಲಸ ಮಾಡ್ಲಿಕ್ಕೆ. ಓಕೆನಾ, ಕೆಲವೊಮ್ಮೆ ಲ್ಯಾಪ್ಟಾಪ್ ಕೊಡ್ತಾರೆ, ಕೆಲವೊಮ್ಮೆ PC ಕೊಡ್ತಾರೆ. ಸೊ ನಿಮಗೆ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಕೊಡ್ತಾರೆ ಆಯ್ತಾ, ಸೆಟಪ್. ಸೊ ಒಂದು ಒಳ್ಳೆ ಆಪರ್ಚುನಿಟಿ ಯಾರೆಲ್ಲ ಮನೆಯಿಂದ ಮಾಡುವಂತ ಕೆಲಸ ಹುಡುಕ್ತಾ ಇದ್ದಾರೆ ಅಮೆಝಾನ್ ಅಲ್ಲಿ ಅವರಿಗೆ. ಓಕೆನಾ, ಸೊ ಡೀಟೇಲ್ ಆಗಿ ಏನ್ ಕೆಲಸ ಹೇಗೆ ಮಾಡೋದು ಎಲ್ಲವನ್ನ ಡೀಟೇಲ್ ಆಗಿ ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ಮತ್ತೆ ನಾನು ಫಸ್ಟ್ ಟೈಮ್ ವಿಡಿಯೋ ನೋಡೋದಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ. ಓಕೆನಾ, ಇವಾಗ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಅಮೆಝಾನ್ ಕೆರಿಯರ್ ಪೇಜಲ್ಲಿ ಇದು ಹಾಕಿದ್ದಾರೆ. ಸೊ ಅಮೆಝಾನ್ ಜಾಬ್ಸ್ ಅಂತ ಇಲ್ಲಿ ಲಿಸ್ಟ್ ಔಟ್ ಮಾಡಿರೋದು ಕರೆಕ್ಟ್ ಇರ್ತದೆ. ಅದು ಬಿಟ್ಟು ಬೇರೆ ಕಡೆ ಲಿಸ್ಟ್ ಔಟ್ ಮಾಡೋದು ಅಪ್ಲೈ ಮಾಡೋಕೆ ಹೋಗ್ಬೇಡಿ. ನಿಮಗೆ ವಾಟ್ಸಪ್ಗೆಲ್ಲ ಬರ್ತದಲ್ವಾ, ಅದಕ್ಕೆಲ್ಲ ಅಪ್ಲೈ ಮಾಡೋಕೆ ಹೋಗ್ಬೇಡಿ. ಸೊ ಯಾವ ಥರದ ಇವರು ಹಣ ಕೊಡಲ್ಲ ಅಂತ ಫಸ್ಟಿಗೆ ಇಲ್ಲಿ ಹಾಕಿದ್ದಾರೆ ನೋಡಿ. ಓಕೆನಾ, ಸೊ ರೋಲ್ ಬಂದ್ಬಿಟ್ಟು CS ಅಸೋಸಿಯೇಟ್ ಅಂತ. ಓಕೆ, ಮನೆಯಲ್ಲೇ ಮಾಡುವಂತಹ ಕೆಲಸ ಇದು ಆಯ್ತಾ. ವರ್ಚುವಲ್ ಮನೆಯಲ್ಲೇ ಮಾಡುವಂತಹ ಕೆಲಸ. ಕರ್ನಾಟಕದಿಂದ ಯಾರೆಲ್ಲ ಇದೀರ ನೋಡಿ ಅವರಷ್ಟೇ ಇದಕ್ಕೆ ಅಪ್ಲೈ ಮಾಡೋಕ್ಕೆ, ನಮ್ಮ ಕನ್ನಡದವರಿಗೆ, ಕರ್ನಾಟಕದಿಂದ ಇದ್ದವರಿಗೆ. ಓಕೆನಾ, ಸೊ ನಿಮ್ಮದು ಕಸ್ಟಮರ್ ಸರ್ವಿಸ್. ವಾಟ್ ವಿಲ್ ಡೂ ಆಸ್ ಅ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್. ಆಸ್ ಅನ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಯು ಹ್ಯಾವ್ ಅ ವೆರಿ ಕ್ಲಿಯರ್ ಪರ್ಪಸ್ ಟು ಪ್ರಿವೆಂಟ್ ಇಶ್ಯೂಸ್, ಸಾಲ್ವ್ ಕ್ವೆರೀಸ್ ಆ್ಯಂಡ್ ಡಿಲೈಟ್ ಅವರ್ ಕಸ್ಟಮರ್ಸ್. ಕಸ್ಟಮರ್ ಏನಾದರೂ ಕ್ವೆರೀಸ್ ಅಂತ ಬಂದರೆ, ಪ್ರಾಬ್ಲಮ್ ಅಂತ ಬಂದರೆ ಅದನ್ನು ಸೊಲ್ಯೂಷನ್ ಕೊಡುವಂಥದ್ದು, ಮತ್ತು ಏನಾದರೂ ಇಶ್ಯೂ ಅಂತಿದ್ರೆ, ಪ್ರಾಬ್ಲಮ್ ಅಂತ ಇದ್ರೆ ರಿಸಾಲ್ವ್ ಮಾಡುವಂಥದ್ದು. ಟೋಟಲಿ ಕಸ್ಟಮರ್ಸನ್ನು ಹ್ಯಾಪಿ ಆಗಿರೋದು ನಿಮ್ದು ಇಲ್ಲಿ ಕೆಲಸ. ಓಕೆನಾ, ಯು ವಿಲ್ ಬಿ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಅವರ್ ಕಸ್ಟಮರ್ ಬೈ ಆನ್ಸರಿಂಗ್ ದೇರ್ ರಿಕ್ವೆಸ್ಟ್ ಥ್ರೂ ಫೋನ್ಸ್, ಚಾಟ್ಸ್ ಆ್ಯಂಡ್ ಇಮೇಲ್ ಆಯ್ತಾ. ಸೊ ಫೋನು ಮಾಡ್ಬೋದು ಕಸ್ಟಮರ್, ಇಲ್ಲಂತಂದ್ರೆ ಚಾಟು ಮಾಡ್ಬೋದು, ಇಲ್ಲಾಂತಂದ್ರೆ ಇಮೇಲ್ ಕೂಡ ಮಾಡ್ಬೋದು ಆಯ್ತಾ. ಅವರದ್ದು ಆರ್ಡರ್ ಸ್ಪೆಸಿಫಿಕ್ ಆಗಿರ್ಬೋದು. ಅಮೆಝಾನ್ ಆರ್ಡರ್ ಮಾಡ್ತೀರಲ್ವಾ, ಸೊ ನಾವೇನು ಮಾಡ್ತೀವಿ, ಪ್ರಾಬ್ಲಮ್ ಆದರೆ ಕಸ್ಟಮರ್ ಸಪೋರ್ಟಿಗೆ ಇದು ಮಾಡ್ತೀವಲ್ವಾ. ಸೊ ನೀವಿಲ್ಲಿ ಕಸ್ಟಮರ್ ಸಪೋರ್ಟ್ ಆಗಿ ಕೆಲಸ ಮಾಡುವಂಥದ್ದು. ಕಸ್ಟಮರ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಆರ್ಡರ್ ಬಗ್ಗೆ. ಏನಾದರೂ ಕರೆಸಿದ್ರೆ, ಏನಕ್ಕೆ ಡಿಲೇ ಆಯಿತು ಆರ್ಡರ್, ಇಲ್ಲ ಅಂತ ಹೇಳಿದ್ರೆ ಪ್ರಾಡಕ್ಟ್ ರಿಲೇಟೆಡ್ ಏನಾದರೂ ಇದ್ದರೆ ನಿಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರಲ್ಲ, ಅದಕ್ಕೆ ನೀವು ಮಾತಾಡುವಂಥದ್ದರೊಟ್ಟಿಗೆ ಅವ್ರದ್ದು ಇಶ್ಯೂಸ್ನ ರಿಸಾಲ್ವ್ ಮಾಡಿ ಕೊಡುವಂಥದ್ದು. ಓಕೆನಾ, ಸೊ ನಿಮ್ಗೆ ಇಲ್ಲಿ ಬೇಸಿಕಲಿ ಟ್ರೈನ್ ಆಗ್ತದೆ. ಟ್ರೈನಿಂಗ್ ಆದಮೇಲೆ ನಿಮ್ಗೆ ಇಲ್ಲಿ ಕೆಲಸ ಕೊಡುವಂಥದ್ದು. ಓಕೆನಾ, ಅವರ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಯೂಸ್ ಅ ವೆರೈಟಿ ಆಫ್ ಟೂಲ್ಸ್ ಟು ನ್ಯಾವಿಗೇಟ್, ರಿಸರ್ಚ್ ಆ್ಯಂಡ್ ರಿವ್ಯೂ ಸೊಲ್ಯೂಷನ್ ಆ್ಯಂಡ್ ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ವಿತ್ ಕಸ್ಟಮರ್ಸ್. ಸೊ ಆ ಟೂಲ್ಸ್ ಬಗ್ಗೆ ಕೂಡ ಅವರು ನಿಮಗೆ ಹೇಳ್ಕೊಡ್ತಾರೆ. ಓಕೆನಾ, ಎಲ್ಲ ಫ್ರೆಶರ್ಸ್ ಕೂಡ ಆರಾಮಾಗಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆನಾ, ಅದು ಟೂಲ್ ಯೂಸ್ ಮಾಡಿಕೊಂಡು ನ್ಯಾವಿಗೇಟ್ ಮಾಡ್ತಿರೋದು, ರಿಸರ್ಚ್ ಮಾಡಿರೋದಿರ್ಬೋದು, ರಿವ್ಯೂ ಕೊಡೋದಿರ್ಬೋದು, ಅದೆಲ್ಲ ನೀವು ಮಾಡುವಂಥದ್ದು. ಓಕೆನಾ, ನಿಮ್ಮದು ಇಲ್ಲಿ ಎಷ್ಟು ಗಂಟೆ ಕೆಲಸ ಅದೆಲ್ಲ ಇಲ್ಲಿ ಹಾಕಿದ್ದಾರೆ. ದಿಸ್ ರೋಲ್ ರಿಕ್ವೈರ್ಸ್ ವರ್ಕಿಂಗ್ ವೇರಿಯಬಲ್ ಹಾರ್ಸ್ ಟು ಮ್ಯಾಚ್ ವೆನ್ ಕಸ್ಟಮರ್ ನೀಡ್ ಅಸ್ ಮೋಸ್ಟ್ ಆಯ್ತಾ. ಸೊ ನಿಮ್ಮದು ಬೇರೆ ಬೇರೆ ಡಿಫ್ರೆಂಟ್ ಶಿಫ್ಟ್ ಇರ್ತದೆ ಆಯ್ತಾ. ಇವತ್ತು ಬೆಳಿಗ್ಗೆ ಶಿಫ್ಟ್ ಇರ್ತದೆ, ನೆಕ್ಸ್ಟ್ ಟೈಮ್ ಆಫ್ಟರ್ನೂನ್ ಶಿಫ್ಟ್ ಇರ್ತದೆ, ಕೆಲವೊಮ್ಮೆ ನೈಟ್ ಶಿಫ್ಟ್ ಇರ್ತದೆ. ಸೊ ನಿಮಗೆ ಬೇರೆ ಬೇರೆ ಶಿಫ್ಟ್ ಇರ್ತದೆ ಆಯ್ತಾ. ಸೊ ಆ ಟೈಮಲ್ಲಿ ನಿಮಗೆ ಕೆಲಸ ಮಾಡ್ಲಿಕ್ಕೆ ಆಗಬೇಕು. ಯು ವಿಲ್ ವರ್ಕ್ ಓವರ್ ನೈಟ್, ಅ ಡೇ ಆರ್ ಲೇಟ್ ಶಿಫ್ಟ್ ಆ್ಯಂಡ್ ಯುವರ್ ವರ್ಕ್ ವೀಕ್ ಈಸ್ ಮಿನಿಮಮ್ 40 hours. ಮಿನಿಮಮ್ ವಾರಕ್ಕೆ 40 ಗಂಟೆ ಇಲ್ಲಿ ನೀವು ಕೆಲಸ ಮಾಡಬೇಕಾಗ್ತದೆ. ಓಕೆನಾ, ಕೆಲವೊಬ್ರು ಏನು ಮಾಡ್ತಾರೆ, ದಿನಕ್ಕೆ 10 ಗಂಟೆ ಮಾಡ್ತಾರೆ. ಸೊ 4 ದಿನನೇ ಮುಗ್ದು ಬಿಡ್ತದೆ. ಆ ಥರನೂ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನಿಮಗೆ ಯಾವ ಟೈಮಲ್ಲಿ ಮಾಡ್ಬೇಕಂತ, ಆ ಟೈಮಲ್ಲಿ ಮಾಡಿದ್ರೆ ಕೂಡ ಆಗ್ತದೆ ಆಯ್ತಾ. ಸೊ ಟೋಟಲ್ ನಿಮಗೆ 40 ಗಂಟೆ ಕಂಪ್ಲೀಟ್ ಮಾಡಬೇಕಾಗ್ತದೆ ವಾರದಲ್ಲಿ. ಓಕೆನಾ, ಇನ್ ಆರ್ಡರ್ ಟು ಮ್ಯಾಚ್ ಅವರ್ ಕಸ್ಟಮರ್ ಡಿಮ್ಯಾಂಡ್ ವಿ ಸ್ಕೆಡ್ಯೂಲ್ ಬೇಸ್ಡ್ ಆನ್ ದ ವೆರೈಟಿ ಆಫ್ ಡಿಫ್ರೆಂಟ್ ಶಿಫ್ಟ್ ಪ್ಯಾಟರ್ನ್ ವಿದಿನ್ ದ ಆಪರೇಟಿಂಗ್ ಅವರ್ಸ್ 6 AM to 11 PM ಆಯ್ತಾ. ಮ್ಯಾಕ್ಸಿಮಮ್ 6 AM to 11 PM ಇರ್ತದೆ. ಓಕೆ, ನೈಟ್ ಏನಾದರೂ ನಿಮಗೆ ನೈಟ್ ಶಿಫ್ಟ್ ಇದ್ರೆ ಅದಕ್ಕೆ ಎಕ್ಸ್ಟ್ರಾ ಅಲವೆನ್ಸ್ ಕೊಡ್ತಾರೆ ಫ್ರೆಂಡ್ಸ್, ಎಕ್ಸ್ಟ್ರಾ ಹಣ ಕೊಡ್ತಾರೆ, ಅದಕ್ಕೆ ಜಾಸ್ತಿ ಹಣ ಕೊಡ್ತಾರೆ ಆಯ್ತಾ. ಸೊ ನಾರ್ಮಲಿ ಅವರದ್ದು ಮಾರ್ನಿಂಗ್ 6ರಿಂದ 11 ಗಂಟೆ ತನಕ ಇರ್ತದೆ ಕೆಲಸ. ಓಕೆ, ಅಂದರೆ 6ರಿಂದ 11 ಗಂಟೆ ಅಂತಲ್ಲ, ಇನ್ ಬಿಟ್ವೀನ್ ಶಿಫ್ಟ್ ಆಯ್ತಾ. ನಿಮ್ಗೆ ಯಾವ ಶಿಫ್ಟಲ್ಲಿ ಆಗ್ತಾರೆ ಆ ಶಿಫ್ಟಲ್ಲಿ ನೀವು ಕೆಲಸ ಮಾಡುವಂಥದ್ದು ಆಯ್ತಾ. ಸಂಡೇ ಟು ಮಂಡೇ ಯು ಮೇ ಬಿ ರಿಕ್ವೈರ್ಡ್ ವರ್ಕ್ ಆನ್ ನ್ಯಾಷನಲ್ ಹಾಲಿಡೇಸ್ ಆಯ್ತಾ. ಕೆಲವೊಮ್ಮೆ ನಿಮಗೆ ಅಂತ ಹೇಳಿದ್ರೆ ಗೌರ್ಮೆಂಟ್ ರಜೆಗೆ ಕೂಡ ಕೆಲಸ ಮಾಡಬೇಕಾಗ್ತದೆ. ನಿಮಗೆ ಬೇರೆ ದಿನ ಅವರು ರಜೆ ಕೊಡ್ತಾರೆ ಅಂತ ಎಂತಕ್ಕಂತ ಹೇಳಿದ್ರೆ ಕಸ್ಟಮರ್ಸ್ ಆವಾಗ ಜಾಸ್ತಿ ಆಕ್ಟಿವ್ ಇರ್ತಾರಲ್ಲ, ಆರ್ಡರ್ ಎಲ್ಲ ಮಾಡ್ತಾರಲ್ಲ. ಸೊ ನಿಮಗೆ ಆ ದಿನ ಕೂಡ ಕೆಲಸ ಮಾಡಲಿಕ್ಕೆ ಆಗಬೇಕು
ಆಯ್ತಾ. ಯು ವಿಲ್ ಲರ್ನ್ ಮೋರ್ ಅಬೌಟ್ ಯುವರ್ ಎಕ್ಸಾಕ್ಟ್ ಸ್ಕೆಡ್ಯೂಲ್ ಕ್ಲೋಸರ್ ಟು ದ ಸ್ಟಾರ್ಟಿಂಗ್ ಡೇಟ್ ಆಯ್ತಾ. ಸೊ ನೆಕ್ಸ್ಟ್ ಕೀ ಜಾಬ್ ರೆಸ್ಪಾನ್ಸಿಬಿಲಿಟಿ ಆಸ್ ಅನ್ ಕಸ್ಟಮರ್ ಅಸೋಸಿಯೇಟ್ ಯು ಹ್ಯಾವ್ ಅ ಕ್ಲಿಯರ್ ಪರ್ಪಸ್ ಟು ಪ್ರಿವೆಂಟ್ ಇಶ್ಯೂ. ಅದು ಹೇಳಿದೆನಲ್ಲ ಆಲ್ರೆಡಿ, ಅದು ಹೇಳ್ತಾ ಇದ್ದಾರೆ ವಾಪಸ್ ಕೀ ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ಬಿಟ್ಟು ನಾನು ಆಲ್ರೆಡಿ ಹೇಳಿದೆ ನಿಮಗೆ. ನೆಕ್ಸ್ಟ್ ಬೇಸಿಕ್ ಕ್ವಾಲಿಫಿಕೇಶನ್, ಏನು ನಿಮ್ದು ಕ್ವಾಲಿಫಿಕೇಶನ್ ಆಗಿರಬೇಕು ಇದು ಅಪ್ಲೈ ಮಾಡೋಕೆ ಅಂತ ಹೇಳಿದ್ರೆ 18 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಈ ಕೆಲಸಕ್ಕೆ ಅಪ್ಲೈ ಮಾಡೋಕೆ. ಮತ್ತೆ ಹ್ಯಾವ್ ದ ರೈಟ್ಸ್ ಟು ವರ್ಕ್ ಇನ್ ಇಂಡಿಯಾ. ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಇವರೆಲ್ಲ ಇಂಡಿಯನ್ ಸಿಟಿಸನ್ ಆಗಿರ್ತಾರೆ, ಬೇರೆ ದೇಶದಿಂದ ಬಂದು ಕರ್ನಾಟಕ ಸೆಟಲ್ ಆಗಿರೋದು ತುಂಬಾ ಕಮ್ಮಿ ನಾನು ವಿಡಿಯೋ ನೋಡೋರು. ಸೊ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ರೈಟ್ಸ್ ಇರಬೇಕು ಅಂತಂದ್ರೆ ಆಧಾರ್ ಕಾರ್ಡ್, ವೋಟರ್ ಐಡಿ ಇಲ್ಲಿ ಇದ್ದೇ ಇರಬೇಕು ಆಯ್ತಾ. ಸ್ಟ್ರಾಂಗ್ ಕಮ್ಯುನಿಕೇಶನ್ ಸ್ಕಿಲ್ ಇನ್ ಇಂಗ್ಲಿಷ್ ಆಯ್ತಾ, ಮಾತಾಡ್ಲಿಕ್ಕೆ ಮತ್ತೆ ಬರೀಲಿಕ್ಕೆ ಚೆನ್ನಾಗಿ ಗೊತ್ತಿರಬೇಕು ಈ ಕೆಲಸಕ್ಕೆ ಅಪ್ಲೈ ಮಾಡೋಕ್ಕೆ. ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದ ಕಂಪ್ಯೂಟರ್ ಆಯ್ತಾ, ಕಂಪ್ಯೂಟರಲ್ಲಿ ಕೆಲಸ ಮಾಡ್ಲಿಕ್ಕೆ ಗೊತ್ತಿರಬೇಕು. ಓಕೆ, ಯಾರಿಗೆಲ್ಲ ಕಂಪ್ಯೂಟರಲ್ಲಿ ಕೆಲಸ ಮಾಡ್ಲಿಕ್ಕೆ ಗೊತ್ತು ಅದು ಮೇನ್ ಇದರಲ್ಲಿ ಆಯ್ತಾ. ಸೊ ಇದು ಕಂಪ್ಯೂಟರಲ್ಲೇ ಕೆಲಸ ಮಾಡುವಂಥದ್ದು. ಓಕೆ, ದ ಅವೈಲಬಿಲಿಟಿ ಟು ವರ್ಕ್ ವೇರಿಂಗ್ ಶಿಫ್ಟ್ ಫ್ರಮ್ ಮಂಡೇ ಟು ಸಂಡೇ ವಿದಿನ್ ದ ಆಪರೇಟಿಂಗ್ ಅವರ್ ಅದೇ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವಿಲಿಂಗ್ನೆಸ್ ಟು ಅಬಿಲಿಟಿ ಟು ವರ್ಕ್ ರೊಟೇಟಿಂಗ್ ಅವರ್ಸ್ ಅದೇ ಹೇಳಿದೆ ನಾನು ಆಲ್ರೆಡಿ. ಸೊ ಯು ವಿಲ್ ನೀಡ್ ಅ ಕ್ವೈಟ್ ಡಿಸ್ಟ್ರಾಕ್ಷನ್ ಫ್ರೀ ವರ್ಕ್ ಸ್ಪೇಸ್ ಆಯ್ತಾ, ಡೆಡಿಕೇಟೆಡ್ ಆಫೀಸ್ ಸ್ಪೇಸ್ ವಿತ್ ಡೆಸ್ಕ್ ಆ್ಯಂಡ್ ಚೇರ್. ನಿಮ್ಮ ಹತ್ರ ಡೆಸ್ಕ್ ಆ್ಯಂಡ್ ಚೇರ್ ಇರಬೇಕು ಕೆಲಸ ಮಾಡಲಿಕ್ಕೆ ಆಯ್ತಾ. ಸೊ ಅದು ನಿಮ್ಮ ಹತ್ರ ಇರಲೇಬೇಕು. ಓಕೆ, ಒಂದು ರೂಮಲ್ಲಿ ನಿಮಗೆ ಕೆಲಸ ಮಾಡಲಿಕ್ಕೆ ಕೂರ್ಲಿಕ್ಕೆ ಆಗಬೇಕು, ಅವರಷ್ಟೇ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆನಾ. ಫ್ರಮ್ ಅ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಆ ಮಿನಿಮಮ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಆಫ್ 100 Mbps ಡೌನ್ಲೋಡ್ ಸ್ಪೀಡ್ ಆ್ಯಂಡ್ 20 Mbps ಅಪ್ಲೋಡ್ ಸ್ಪೀಡ್ ಇರಬೇಕು ಆಯ್ತಾ. ಸೊ ನಿಮ್ಮ ಏನಂತ ಹೇಳಿದ್ರೆ ನೀವು ಒಂದ್ಸಲ ಕೆಲಸ ಸಿಕ್ಕಿದ ಮೇಲೆ ಇದು ಮಾಡಿ. ಓಕೆ, ಇವಾಗ ಅಪ್ಲೈ ಮಾಡಲಿಕ್ಕೆ ಇದು ಅಸೆಸ್ಮೆಂಟ್ ಟೆಸ್ಟ್ ಬರ್ತದಲ್ವಾ ನಿಮ್ಗೆ ಇದಾದ್ಮೇಲೆ. ಸೊ ನೀವು ಏನು ಮಾಡಿ ಅಂತ ಹೇಳಿದ್ರೆ ಯಾರ್ದಾದ್ರೂ ನಿಮ್ಮ ಫ್ರೆಂಡ್ ಇದು ವೈಫೈ ಯೂಸ್ ಮಾಡಿಕೊಂಡು ಲ್ಯಾಪ್ಟಾಪ್ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡಿ. ನೀವು ಒಂದ್ಸಲ ಅಪ್ಲೈ ಮಾಡಿ ನೀವು ಶಾರ್ಟ್ ಲಿಸ್ಟ್ ಆಗಿ ಇಂಟರ್ವ್ಯೂ ಅವರದ ಲ್ಯಾಪ್ಟಾಪಲ್ಲಿ ಕೊಡಿ. ಇವ್ರು ಲ್ಯಾಪ್ಟಾಪ್ ಕೊಡ್ತಾರೆ, ಸೊ ನಿಮ್ಗೆ ತಗೊಳ್ಬೇಕಾಗಿಲ್ಲ, ಲ್ಯಾಪ್ಟಾಪ್ ಇವ್ರು ಕೊಡ್ತಾರೆ ಆಯ್ತಾ. ನೀವು ಎಂತ ಅಂತ ಹೇಳಿದ್ರೆ ಚೇರ್ ಮತ್ತೆ ಇದು ಡೆಸ್ಕಿಗೆ ಇನ್ವೆಸ್ಟ್ ಮಾಡಿ. ನಾನು ಅದರ ಲಿಂಕ್ ಕೂಡ ಕೊಡ್ತೇನೆ ಅಮೆಝಾನ್, ಅಂದರೆ ನಿಮಗೆ ಬೇಕಾಗೋದು ಕಮ್ಮಿ ರೇಟಲ್ಲಿ ಸಿಗ್ತದೆ ಚೇರ್ ಮತ್ತೆ ಡೆಸ್ಕ್, ಅದನ್ನೇ ತಗೊಳ್ಳಿ ಬೇಕಾದ್ರೆ ಆಯ್ತಾ. ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಕೂಡ ನೀವು ಒಂದ್ಸಲ ಕೆಲಸ ಸಿಕ್ಕಿದ ಮೇಲೆ ಹಾಕಿ. ಓಕೆ, ಸೊ ಲ್ಯಾಪ್ಟಾಪ್ ಹೆಂಗೂ ಅವ್ರು ಕೊಡ್ತಾರೆ, ಅಮೆಝಾನ್ ಅವರು ಆಲ್ಮೋಸ್ಟ್ ಎಲ್ಲ ಕೆಲಸಕ್ಕೆ ಲ್ಯಾಪ್ಟಾಪ್ ಕೊಡ್ತಾರೆ. ಓಕೆನಾ, ಸೊ ತಗೊಳ್ಳೋದು ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಪ್ರಿಫರ್ಡ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಸ್ಕಿಲ್ ಬೋತ್ ರಿಟನ್ ಆ್ಯಂಡ್ ವರ್ಬಲ್. ಮಾತಾಡಲಿಕ್ಕೆ ಚೆನ್ನಾಗಿ ಗೊತ್ತಿರಬೇಕು ಇಂಗ್ಲೀಷ್ ಮತ್ತು ಬರಲಿಕ್ಕೆ ಗೊತ್ತಿರಬೇಕು. ನೋಡಿ ಗೈಸ್, ಯಾರೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಅಷ್ಟು ಗೊತ್ತಿರದೆ ನೋಡಿ ಇಂಗ್ಲೀಷ್ ಅವರೆಲ್ಲ ಅಪ್ಲೈ ಮಾಡಿ. ಏನಕ್ಕಂತಂದ್ರೆ ಚಾನ್ಸ್ ಮಿಸ್ ಮಾಡೋಕೆ ಹೋಗ್ಬೇಡಿ. ಯಾರಿಗೆ ಗೊತ್ತು ನಿಮ್ಗೆ ಕೆಲಸ ಸಿಗ್ಲೂಬಹುದು ಆಯ್ತಾ. ಮತ್ತೆ ಯಾವುದೇ ಡಿಸಬಿಲಿಟಿ ಇರೋರು ಇದಕ್ಕೆ ಅಪ್ಲೈ ಮಾಡ್ಬೋದು ಆಯ್ತಾ. ಎಲ್ಲರಿಗೆ ಈಕ್ವಲ್ ಆಪರ್ಚುನಿಟಿ ಕೊಡ್ತಾರೆ ಅಮೆಝಾನ್ ಅವರು. ಓಕೆನಾ. ಸೊ ಒಂದು ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇಲ್ಲಿ ಅಪ್ಲೈ ನಾವು ಅಂತ ಕಾಣ್ತದೆ, ಇದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ನಿಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ. ನಿಮ್ಮ ಇಮೇಲ್ ID ಹಾಕಬೇಕು ಮತ್ತು ಪಾಸ್ವರ್ಡ್ ಹಾಕಬೇಕು ಮತ್ತು ಲಾಗಿನ್ ಆಗಬೇಕು ಆಯಿತಾ. ಆಲ್ರೆಡಿ ಅಕೌಂಟ್ ಇರೋರು. ಇಲ್ಲ ಅಂತ ಹೇಳಿದ್ರೆ ನೀವು ರಿಜಿಸ್ಟರ್ ಆಗಬೇಕು ಇಲ್ಲಿ ಆಯಿತಾ. ಕ್ರಿಯೇಟ್ ಆನ್ ಅಮೆಝಾನ್ ಜಾಬ್ ಅಕೌಂಟು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ಇಮೇಲ್ ಅಡ್ರೆಸ್ ಹಾಕಿ ನೀವೊಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು ಆಯಿತಾ. ಒಂದು ಅಪ್ಪರ್ ಲೆಟರ್, ನಾನು ಇವಾಗ ಜಸ್ಟ್ ನಿಮಗೆ ಪಾಸ್ವರ್ಡ್ ಸೆಟ್ ಮಾಡಿ ತೋರಿಸ್ತೀನಿ ನೋಡಿ. ಎಸ್, ನಾನು ತೋರಿಸ್ತೀನಿ ನಿಮಗೆ. ನಾನು ಸುಮ್ಮನೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತೀನಿ ನೋಡಿ ಹೇಗಿರಬೇಕಂತ. ಒಂದು ಅಪ್ಪರ್ ಕೇಸ್ ಆಯಿತಾ, ಮತ್ತು 8 ಕ್ಯಾರೆಕ್ಟರ್ ಇರಬೇಕು, ಮತ್ತು ಒಂದು ಲೋವರ್ ಕೇಸ್. ಓಕೆನಾ, ಒಂದು ಲೋವರ್ ಕೇಸ್ ಮತ್ತೆ ಸುಶ್ ಅಂತ ಹಾಕ್ತೀನಿ. ಒಂದು ನಂಬರ್ ಇರಬೇಕು, ನಾನೆಂತ ಮಾಡ್ತೀನಿ 3 ನಂಬರ್ ಹಾಕ್ತೀನಿ. ಓಕೆನಾ, ಮತ್ತೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಈ ಥರ ನೀವು ಪಾಸ್ವರ್ಡ್ ಸೆಟ್ ಮಾಡಬೇಕು. ಇದೇ ಪಾಸ್ವರ್ಡ್ ಸೆಟ್ ಮಾಡಿಬಿಡಿ, ನಿಮಗೆ ಯಾವ್ದು ಬೇಕೋ ಆ ಥರ ಈ ಥರ ಪಾಸ್ವರ್ಡ್ ಸೆಟ್ ಮಾಡಬೇಕು. ಓಕೆನಾ. ಇದು ಮತ್ತೆ ಸೇಮ್ ಇದನ್ನು ಇಲ್ಲಿ ಕಾಪಿ ಮಾಡಿ ಕ್ರಿಯೇಟ್ ಅಕೌಂಟ್ ಕೊಡಿ. ಓಕೆ ಫ್ರೆಂಡ್ಸ, ಇಲ್ಲಿ ನಿಮಗೆ ವೆರಿಫೈ ಮೇಲ್ ಮಾಡಲಿಕ್ಕೆ ಹೇಳ್ತದೆ ಆಯಿತಾ. ನನ್ನ ಮೇಲ್ ಐಡಿಗೆ ಒಂದು ವೆರಿಫಿಕೇಶನ್ ಕೋಡ್ ಬಂದಿರುತ್ತೆ, ಅದನ್ನು ಇಲ್ಲಿ ಹಾಕಿ ವೆರಿಫೈ ಮಾಡ್ಕೋಬೇಕು. ಅಲ್ಲೇ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಬರ್ತದೆ, ಮತ್ತೆ ಎನೇಬಲ್ ಮಾಡೋಕೆ ಹೇಳ್ತದೆ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಫಿಕೇಶನ್ ಆಯಿತಾ. ಸೊ ನಾನಿವಾಗ ಜಸ್ಟ್ ಅಪ್ಲೈ ಮಾಡಿ ನಿಮಗೆ ತೋರಿಸೋದ್ರಿಂದ ನಾನು ಇದನ್ನು ಎನೇಬಲ್ ಮಾಡಲ್ಲ. ನೀವು ದಯವಿಟ್ಟು ಅಪ್ಲೈ ಮಾಡಿ, ಏನಕ್ಕಂತಂದರೆ ಹ್ಯಾಕ್ ಮಾಡಲಿಕ್ಕೆ ಹೋಗ್ತಾರೆ ಕೆಲವೊಬ್ಬರು ಆಯಿತಾ. ಸೊ ಸ್ಕಿಪ್ ಫಾರ್ ನಾವ್. ಮತ್ತು ದ ಅಪ್ಲಿಕೇಶನ್ ಯು ಆರ್ ಅಬೌಟ್ ಟು ಸ್ಟಾರ್ಟ್ ಇಸ್ಂಟ್ ಅವೈಲೇಬಲ್ ಫಾರ್ ಇದಂತ ಹೇಳ್ತಾ ಇದ್ದಾರೆ. ಅಪ್ಲೈ ಇನ್ ಇಂಗ್ಲೀಷ್ ಅಂತ ಹಾಕೋದು ಆಯಿತಾ. ಸೊ ಇಲ್ಲಿ ನಿಮ್ಮದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಎಲ್ಲ ಕೇಳ್ತಾರೆ. ಓಕೆ, ಸೊ ನಿಮ್ಮದು ಇಲ್ಲಿ ಇನ್ಫಾರ್ಮೇಷನ್ ಕರೆಕ್ಟಾಗಿ ಹಾಕಿ. ಓಕೆ, ಇಲ್ಲಿ ನೋಡಿ ಇಲ್ಲಿ ಕರೆಕ್ಟಾಗಿ ಲಾಸ್ಟ್ ಟೈಮ್ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರೆ ರಾಂಗ್ ಆಗಿದೆ ಅಂತ. ಸೊ ಇಲ್ಲಿ ನೀವು ಇಂಡಿಯಾ ಸರ್ಚ್ ಮಾಡಬೇಕು. ನಾನು ಕರೆಕ್ಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ನೀವು ಆ ಥರನೇ ಅಪ್ಲೈ ಮಾಡಬೇಕು. ಇಲ್ಲಿ ಇಂಡಿಯಾ ಹುಡುಕಬೇಕು ಆಯಿತಾ. ಇಂಡಿಯಾ ಹುಡುಕಿ ಇಲ್ಲಿ ನಿಮ್ಮದು ನಂಬರ್ ಹಾಕಿ ನೀವು ಆಯಿತಾ. ಓಕೆ, ನಾನೊಂದು ರ್ಯಾಂಡಮ್ ನಂಬರ್ ಹಾಕಿದ್ದೀನಿ, ನೀವು ನಿಮ್ಮದು ಕರೆಕ್ಟಾಗಿರೋ ನಂಬರ್ ಹಾಕಿ. ಮತ್ತು ಅಡ್ರೆಸ್ ಲೈನ್ ನಾನು ಮೈಸೂರು ಅಂತ ಹಾಕಿದ್ದೀನಿ, ನಿಮ್ಮದು ಫುಲ್ ಅಡ್ರೆಸ್ ಹಾಕಿ. ಮತ್ತು ಇಲ್ಲಿ ಫುಲ್ ನಿಮ್ಮದು ಅಡ್ರೆಸ್ 2 ಹಾಕಿ, ಇದ್ದರೆ ಇದು ಹಾಕಿ, ಇಲ್ಲ ಅಂತಂದರೆ ಅಡ್ರೆಸ್ 1 ಸಾಕು. ಓಕೆ, ಸಿಟಿ ಯಾವುದು ಅಂತ ಕೇಳಿ ನಾನು ಮೈಸೂರು ಅಂತ ಹಾಕ್ಬಿಡ್ತೀನಿ. ಮತ್ತು ನಿಮ್ಮದು ಪೋಸ್ಟಲ್ ಕೋಡ್
ಆಯಿತಾ. ಇಲ್ಲಿ ಕರೆಕ್ಟಾಗಿ ಹಾಕಿ. ಪೋಸ್ಟಲ್ ಕೋಡ್ ಅಂತ ಹೇಳಿದ್ರೆ ಇದು ಪಿನ್ ಕೋಡ್, ಓಕೆನಾ. ಇದು ಕರೆಕ್ಟಾಗಿ ಹಾಕಿ. ಮತ್ತು ಕಂಟ್ರಿ ರೀಜನ್ ಇಲ್ಲಿ ಇಂಡಿಯಾ, ಓಕೆ. ಇಲ್ಲಿ ಕರೆಕ್ಟಾಗಿ ಕರ್ನಾಟಕ, ಇದು ಕರ್ನಾಟಕದವರಿಗೆ ಅಷ್ಟೇ ಜಾಬ್, ಫಸ್ಟಿಗೆ ಹೇಳಿದ್ದೀನಿ ಕರ್ನಾಟಕದವರಿಗೆ ಅಷ್ಟೇ ಜಾಬ್. ಅದಾದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ. ಅದಾದಮೇಲೆ ನಿಮ್ಮ ನಂಬರಿಗೆ ಒಂದು ಇದು ಬರ್ತದೆ, OTP ಬರ್ತದೆ, ಅದನ್ನು ನೀವು ವೆರಿಫೈ ಮಾಡ್ಕೋಬೋದು, ಆಯಿತಾ. ಇದು ವೆರಿಫೈ ಮಾಡಲೇಬೇಕು ನೀವು. ನಾನು ಇದನ್ನು ಸ್ಕಿಪ್ ಮಾಡ್ತೀನಿ, ಯಾಕಂದ್ರೆ ನಾನು ವಿಡಿಯೋ ಮಾಡಿ ತೋರಿಸೋದು ನಿಮಗೆ, ಓಕೆ. ಸೊ ಸ್ಕಿಪ್ ಆ್ಯಂಡ್ ಕಂಟಿನ್ಯೂ. ನೆಕ್ಸ್ಟ್ ಆರ್ ಯು ವಿಲ್ಲಿಂಗ್ ಟು ರಿಲೊಕೇಟ್ ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂತ ಹಾಕಿ. ಇದು ಬೇಕಾಗಿಲ್ಲ, ಮನೆಯಲ್ಲೇ ಮಾಡುವಂಥ ಕೆಲಸ. ಪ್ರಿಫರ್ಡ್ ವರ್ಕ್ ಲೊಕೇಶನ್ ಬ್ಯಾಂಗ್ಳೂರ್ ಅಂತ ಹಾಕಿ. ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ರೋಲ್ ಅಂತ ಕೇಳ್ತಾ ಇದ್ದಾರೆ. ಅಮೆಝಾನ್ ಕೆರಿಯರ್ ಸೈಟ್ ಅಂತ ಹಾಕಿ. ಪ್ಲೀಸ್ ಇದು Amazon.jobs, ಓಕೆನಾ. ಅದಾದಮೇಲೆ ಕಂಟಿನ್ಯೂ. ಅದಾದಮೇಲೆ ಇಲ್ಲಿ ಹೌ ಮೆನಿ ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಂತ. ಸೊ 0 to 2 ಫ್ರೆಶರ್ಸ್. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಸೆಲೆಕ್ಟ್ ಮಾಡಿ. ಆ್ಯಕ್ಚುಲಿ ಫ್ರೆಶರ್ಸ್ ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಇರ್ತದೆ ಈ ಕೆಲಸಕ್ಕೆ, ಓಕೆನಾ. ಪ್ಲೀಸ್ ಪ್ರೊವೈಡ್ ದ ನೇಮ್ ಆಫ್ ದ ಕರೆಂಟ್ ಎಂಪ್ಲಾಯರ್ ಫಾಲೋಡ್ ಬೈ ಲಿಸ್ಟ್ ಆಫ್ ಪಾಸ್ಟ್ ಎಂಪ್ಲಾಯರ್ಸ್, ಆಯಿತಾ. ನೀವು ಕೆಲಸ ಮಾಡಿದರೆ ನಾನು ನೋ ಐ ಆಮ್ ಅ ಫ್ರೆಶರ್ ಅಂತ ಹಾಕ್ತೀನಿ, ಆಯಿತಾ. ನಾನು ಎಲ್ಲೂ ಕೆಲಸ ಮಾಡಿಲ್ಲ, ಫ್ರೆಶರ್ ಆಗಿ ಅಪ್ಲೈ ಮಾಡುವಂಥದ್ದು. ಸೊ ಪ್ಲೀಸ್ ಲಿಸ್ಟ್ ಆಫ್ ಯುವರ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಟೆಕ್ನಿಕಲ್ ಡೊಮೈನ್ ಸ್ಕಿಲ್. ನಿಮ್ದು ಏನೆಲ್ಲ ಟೆಕ್ನಿಕಲ್ ಡೊಮೈನ್ ಸ್ಕಿಲ್ ಇದೆ ನಿಮಗೆ, ಇಲ್ಲಿ ನೀವು ಅದನ್ನು ಸ್ಪೆಸಿಫೈ ಮಾಡಬೇಕಾಗ್ತದೆ. ನೋಡಿ, ನಾನು MCA ಕಲ್ತಿರೋದಲ್ವಾ, ಸೊ ಅದಕ್ಕೆ ನಾನು ಇದೆಲ್ಲ ಸ್ಪೆಸಿಫೈ ಮಾಡ್ತೀನಿ. ಇದು ಲೆಸ್ ದೆನ್ 0 to 200, ಆಯಿತಾ. ನೀವು ಇದನ್ನು ಕಮ್ಮಿ, ನಾನು ಏನು ಮಾಡಿದೆ ಅಂತ ನಂಗೆ ಏನೆಲ್ಲ ಸ್ಕಿಲ್ ಗೊತ್ತೋ ಅದನ್ನೆಲ್ಲ ಸ್ಪೆಸಿಫೈ ಮಾಡ್ತೇನೆ. ಡೇಟಾ ಸ್ಟ್ರಕ್ಚರ್ ಅಲ್ಗೋರಿದಮ್ ಆಗಿರ್ಬೋದು, ಇಲ್ಲ C++, ಜಾವಾ, ಅದೆಲ್ಲ ಇಲ್ಲಿ ಟೆಕ್ನಿಕಲ್ ಸ್ಕಿಲ್ ಅಂತ ನಾವು ಕನ್ಸಿಡರ್ ಮಾಡುವಂಥದ್ದು. ಸೊ ಅದನ್ನು ಇಲ್ಲಿ ಹಾಕ್ಬೋದು. ನೀವು BCom ಕಲ್ತಿದ್ರೆ ನಿಮ್ಗೆ ಏನೇನು ಟೆಕ್ನಿಕಲ್ ಸ್ಕಿಲ್ ಗೊತ್ತಿದೆ ಅದನ್ನು ಇಲ್ಲಿ ಸ್ಪೆಸಿಫೈ ಮಾಡಿ, ಆಯಿತಾ. 0 to 200 ನಾನು ಜಾಸ್ತಿ ಆಗೋಗಿದೆ, ಸೊ ಇದು ಆ ಥರ ಕೇಳ್ತಾ ಇದೆ, ಕಮ್ಮಿ ಹಾಕ್ಬೇಕಂತ ಹೇಳ್ತಾ ಇದೆ. ನಾನು ಸ್ವಲ್ಪ ರಿಮೂವ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಇಲ್ಲಿ ಸ್ಪೆಸಿಫೈ ಮಾಡಿ. ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗ್ತದೆ. ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಕೊಡಿ. ಎಜುಕೇಷನ್ ಏನು ಕಲ್ತಿದ್ದೀರಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಗ್ರ್ಯಾಜುಯೇಟ್, ಡಿಪ್ಲೊಮಾ ಆ ಥರ ಇದೆ, ಆಯಿತಾ. ಸೊ ಏನು ಕಲ್ತಿದ್ದೀರಾ ಅಂತ ಇಲ್ಲಿ ಸ್ಪೆಸಿಫೈ ಮಾಡಿ. ನಾನು ಮಾಸ್ಟರ್ಸ್ ಪೋಸ್ಟ್ ಗ್ರಾಜುಯೇಷನ್. ಸ್ಕೂಲ್ ನೇಮ್ ಕೇಳ್ತಾ ಇದ್ದಾರೆ. ಸೊ STIT ಇಲ್ಲ, ಸೊ STIT ಅಂತ ಹಾಕ್ತೀನಿ, ಆಯಿತಾ. ಏರಿಯಾ ಆಫ್ ಸ್ಟಡಿ ನಾನು MCA ಅಂತ ಹಾಕ್ತೀನಿ, ಓಕೆ. ಕರೆಂಟ್ಲಿ ಸ್ಟೂಡೆಂಟ್ಸ್ ನೋ, ಆಯಿತಾ. ವೆನ್ ಡಿಡ್ ಯು ಗ್ರಾಜುಯೇಟ್, ನಾನು ಲೆಸ್ ದೆನ್ 1 year ಅಂತ ಹಾಕ್ತೀನಿ, ಯಾಕಂದ್ರೆ ನಾನು ಫ್ರೆಶರ್ ಆಗಿ ಅಪ್ಲೈ ಮಾಡ್ತೀನಲ್ವ ಅದಕ್ಕೆ. ನಾನ್ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ನೋ, ಇದ್ರೆ ಎಸ್ ಅಂತ ಹಾಕಿ, ಓಕೆನಾ. ಸೊ ನಿಮ್ಗೆ ಯಾವುದದು ಅದು ಹಾಕಿ, ಓಕೆ. ಸೊ ನಾನು ಫ್ರೆಶರ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ, ನೀವು ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳಿದ್ರೆ ನೀವು ಅದೆಲ್ಲ ಹಾಕಿ, ಓಕೆನಾ. ನಿಮ್ಗೆ ಗೊತ್ತಾಗುತ್ತಲ್ವಾ, ಸೊ ಫ್ರೆಶರ್ಸಿಗೆ ಗೊತ್ತಾಗಲ್ಲ. ಸೊ ಕಂಟಿನ್ಯೂ. ಜಾಬ್ ಸ್ಪೆಸಿಫಿಕ್ ಕ್ವಶನ್, ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಸ್ಕಿಲ್ ಬೋತ್ ರಿಟನ್ ಆ್ಯಂಡ್ ವರ್ಬಲ್. ಇದು ಎಸ್ ಅಂತಲೇ ಹಾಕಬೇಕು, ನೋ ಅಂತ ಹೇಳಿದ್ರೆ ಕೆಲಸ ಸಿಗಲ್ಲ. ನೆಕ್ಸ್ಟ್, ಹ್ಯಾವ್ ಯು ಪ್ರೀವಿಯಸ್ಲಿ ಇದು ಸಬ್ಸಿಡಿ ಆಫ್ ಅಮೆಜಾನ್ ಅಂತ ಕೇಳ್ತಾ ಇದ್ದಾರೆ. ನೋ. ಹ್ಯಾವ್ ಯು ಪ್ರೀವಿಯಸ್ಲಿ ಬೀನ್ ಎಂಪ್ಲಾಯ್ಡ್ ಇನ್ ದ ಅಮೆಜಾನ್? ನೋ. ಆರ್ ಯು ಸಬ್ಜೆಕ್ಟ್ ಟು ನಾನ್ ಕಮರ್ಷಿಯಲ್ ಅಗ್ರಿಮೆಂಟ್ ಆರ್ ದ ಅದರ್ ಅಗ್ರಿಮೆಂಟ್ ವಿಚ್ ವುಡ್ ಪ್ರಿಕ್ಲೂಡ್ ಆರ್ ರಿಸ್ಟ್ರಿಕ್ಟ್ ಯುವರ್ ಎಂಪ್ಲಾಯ್ಮೆಂಟ್ ಅಟ್ ಅಮೆಜಾನ್? ಇಟ್ಸ್ ಅ ನೋ. ಡು ಯು ನೀಡ್ ಆರ್ ವಿಲ್ ಯು ನೀಡ್ future immigration support other? No. Are you living the current it's a no. In which country region do you have citizenship ಅಂತ ಕೇಳ್ತಾ ಇದ್ದಾರೆ. ಇಂಡಿಯಾ. Since obtaining the most recent citizenship, did you afterward become a permanent resident? ಅದಾದಮೇಲೆ ಇದು ಕಂಟಿನ್ಯೂ ಕೊಡಿ. ಇಲ್ಲಿ ನಿಮಗೆ ಅಪ್ಲೋಡ್ ರೆಸ್ಯೂಮೆ ಮಾಡಲಿಕ್ಕೆ ಹೇಳ್ತದೆ, ಆಯಿತಾ. ರೆಸ್ಯೂಮೆ ತುಂಬಾ ಚೆನ್ನಾಗಿರಬೇಕು, ಆವಾಗ ನಿಮಗೆ ಸೆಲೆಕ್ಷನ್ ಆಗುವಂಥದ್ದು, ಓಕೆನಾ. ರೆಸ್ಯೂಮೆ ಯಾವ ಥರ ಮಾಡಬೇಕಂತ ಹೇಳಿದ್ರೆ ಜಾಬ್ ಡಿಸ್ಕ್ರಿಪ್ಷನ್ ಇರ್ತದಲ್ಲ ಫ್ರೆಂಡ್ಸ್, ಅಲ್ಲಿ ಡಿಸ್ಕ್ರಿಪ್ಷನ್ ಆವಾಗ ನಾನು ನಿಮಗೆ ಹೇಳಿದೆ ಅಲ್ಲ, ಸೊ ಆ ಡಿಸ್ಕ್ರಿಪ್ಷನ್ ಮೇಲೆ ನೀವು ರೆಸ್ಯೂಮೆ ಮಾಡಬೇಕು, ಓಕೆ. ಕ್ಯಾನ್ವಾ ಟೂಲ್ ಯೂಸ್ ಮಾಡಿಕೊಂಡು ರೆಸ್ಯೂಮೆ ಮಾಡಿ, ಓಕೆ. ಸೊ ಫ್ರೆಂಡ್ಸ್, ನಾನು ಹೇಗೆ ಪ್ರೊಫೆಷ್ನಲ್ ಆಗಿ ರೆಸ್ಯೂಮೆ ಮಾಡುವಂಥದ್ದು ಅದನ್ನು ಒಂಥರ ಕ್ಲಾಸ್ ಥರ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಪೇಯ್ಡ್ ಆಗಿರುತ್ತೆ ಕ್ಲಾಸ್. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕೊಡಿ, ವಿ ನೀಡ್ ಕ್ಲಾಸ್ ಅಂತ ಕೊಡಿ. ಏನಕ್ಕಂತ ಹೇಳಿದ್ರೆ ನೀಡಿದ್ರೆ ನಾನು ಮಾಡ್ತೀನಿ, ಸೊ ನನಗೂ ಗೊತ್ತಾಗುತ್ತಲ್ಲ ಎಷ್ಟು ಜನರಿಗೆ ನೀಡಿದೆ ಅಂತ. ಸೊ ನಾನು ಕ್ಲಾಸ್ ತೊಗೋತೀನಿ, ಓಕೆನಾ. ರೆಸ್ಯೂಮೆ ಮಾಡಿದ್ದೀನಿ ನಾನು, ಸೊ ಅದನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ. ನೆಕ್ಸ್ಟ್ ಇದು ಅದಾದಮೇಲೆ ಕಂಟಿನ್ಯೂ. ಸೊ
ಸೊ ನೀವು ಏನಾದರೂ ಜೆಂಡರ್ ಇಲ್ಲಿ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಿಮ್ಮ ಜೆಂಡರ್ ಇಲ್ಲಿ ಹಾಕಿ. ಇದು ನೋ ನೋ ಇದ್ರೆ ಎಸ್ ಅಂತ ಹಾಕಿ, ಆಗಿದ್ರೆ ಆಯಿತಾ. ಸೊ ಅಲ್ಲ ಅಂತಂದ್ರೆ ನೋ ಅಂತ ಹಾಕಿ. ಸೊ ನಿಮ್ದೆಲ್ಲ ಡೀಟೇಲ್ಸ್ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಆಯಿತಾ. ಸೊ ಎಲ್ಲ ಡೀಟೇಲ್ಸ್ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಏನಾದರೂ ಎಡಿಟ್ ಮಾಡ್ಕೋಬೇಕಾದ್ರೆ ಎಡಿಟ್ ಮಾಡ್ಕೋಬೋದು ನೀವು. ಓಕೆ, ಅದಾದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಮಾಡಿ. ಸೊ ಇಲ್ಲಿ ಈ ಥರ ಕಾಣಲಿಕ್ಕೆ ಸಿಗ್ತದೆ ನಿಮಗೆ. ಯೂಸ್ ಆಫ್ ಎ ಹೈರಿಂಗ, ಮೇಕ್ ಯುವರ್ ಜಾಬ್ಸ್ ಜಪನ್ ಎಸ್, ಇದು ಐ ಅಗ್ರಿ ಅಂತ ಕೊಡಿ ಎಲ್ಲದಕ್ಕೆ ಆಯಿತಾ. ಮತ್ತೆ ಕನ್ಫರ್ಮ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಅಂತ ಬರಬೇಕು ಆಯಿತಾ. ಯುವರ್ ಅಪ್ಲಿಕೇಶನ್ CS ಅಸೋಸಿಯೇಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್, ಪ್ಲೀಸ್ ಟೇಕ್ ಅ ಲುಕ್ ಫಾಲೋಯಿಂಗ್ ಸ್ಟೆಪ್ ಟು ಕಂಪ್ಲೀಟ್ ದ ಅಪ್ಲಿಕೇಶನ್. ಓಕೆನಾ. ಸೊ ಗೋ ಟು ಅಪ್ಲಿಕೇಶನ್ ಡ್ಯಾಶ್ಬೋರ್ಡ್. ಸೊ ನಿಮ್ಗೆ ಅಪ್ಲೈ ಮಾಡೋದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಆಯಿತಾ. ಸೊ ನಿಮಗೆ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮ್ಗೆ ಅಸೆಸ್ಮೆಂಟ್ ಟೆಸ್ಟ್ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇಲ್ಲ ಅಂತಂದ್ರೆ ನಿಮ್ಮದು ಮೇಲಲ್ಲಿ ಅವರು ಮೇಲ್ ಕಳಿಸ್ತಾರೆ ನಿಮಗೆ ಇದು ಅಸೆಸ್ಮೆಂಟ್ ಟೆಸ್ಟಿಗೆ. ಸೊ ಅದು ನೀವು ಕಂಪ್ಲೀಟ್ ಮಾಡಿದರೆ ನಿಮಗೆ, ನೀವು ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿ ಕಂಪ್ಲೀಟ್ ಮಾಡಿದರೆ ನೆಕ್ಸ್ಟ್ ರೌಂಡ್ HR ಇಂಟರ್ವ್ಯೂ ಇರುತ್ತೆ. ಅದು ಬೇಸಿಕ್ ಸಿಂಪಲ್, ನಿಮ್ಮದು ಕಮ್ಯುನಿಕೇಷನ್ ಸ್ಕಿಲ್ ಚೆಕ್ ಮಾಡ್ತಾರೆ, ಮತ್ತು ನಿಮ್ಗೆ ಆಫರ್ ಲೆಟರ್ ಕೊಡ್ತಾರೆ, ಮತ್ತು ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಕೂಡ ಪೇಯ್ಡ್ ಅಂತ ಹೇಳಿದ್ರೆ ಅವರು ನಿಮಗೆ ಟ್ರೈನಿಂಗ್ ಟೈಮಲ್ಲಿ ಕೂಡ ಪೇಮೆಂಟ್ ಕೊಡ್ತಾರೆ ಆಯಿತಾ. ಅದಾದಮೇಲೆ ನಿಮ್ಗೆ ಇಲ್ಲಿ ಕೆಲಸ ಮಾಡುವಂಥದ್ದು ಒಂದು ಒಳ್ಳೆ ಆಪರ್ಚುನಿಟಿ ಗೈಸ್, ಮಿಸ್ ಮಾಡ್ಕೊಳ್ಳೋಕ್ಕೂ ಹೋಗ್ಬೇಡಿ. ಸೊ ಗೈಸ್, ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಟ್ಟೆ. ದಯವಿಟ್ಟು ಆ ಥರನೇ ಅಪ್ಲೈ ಮಾಡಿ. ಆವಾಗ ಅಷ್ಟೇ ನೀವು ಶಾರ್ಟ್ ಲಿಸ್ಟ್ ಆಗಿ ನಿಮಗೆ ಅಸೆಸ್ಮೆಂಟ್ ಟೆಸ್ಟಿಗೆ ಲಿಂಕ್ ಬರುವಂಥದ್ದು ಮೇಲಲ್ಲಿ. ಸೊ ಮೇಲ್ ID ಕೂಡ ಚೆಕ್ ಮಾಡ್ತಾ ಇರಬೇಕು. ಓಕೆನಾ. ಜಸ್ಟ್ ಒಂದು HR ಇಂಟರ್ವ್ಯೂ ಇರುತ್ತೆ ಅಸೆಸ್ಮೆಂಟ್ ಟೆಸ್ಟ್ ಆದಮೇಲೆ, ಅದರಲ್ಲಿ ನಿಮ್ಮ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ನಿಮಗೆ ಆಫರ್ ಲೆಟರ್ ಸಿಗುವಂಥದ್ದು. ತುಂಬ ಜನರಿಗೆ ಕೆಲಸ ಸಿಕ್ಕಿದೆ ಕೂಡ. ಮುಂಚೆ ನಾನು ವಿಡಿಯೋ ಮಾಡಿದ್ದೆ ಅಲ್ಲ, ಕೆಲಸ ಸಿಕ್ಕಿದೆ ಕೂಡ ಅಮೆಝಾನಲ್ಲಿ. ಸೊ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಮೆಝಾನ್, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸಲ್ಲಿ ರಿಲೇಟಿವ್ಸಲ್ಲಿ ಮನೆಯಲ್ಲೇ ಮಾಡುವಂಥ ಕೆಲಸ ಹುಡುಕ್ತಾ ಇದ್ದಾರೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋಕ್ಕೆ ಕೂಡ ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತನಕ ಬಾಯ್ ಬಾಯ್.